ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ಧರ್ಮಸ್ಥಳಕ್ಕೆ ಹೊಂದಿಕೊಂಡಂತೆ ಸಿಕ್ಕಾಬಟ್ಟೆ ಸುದ್ದಿಯಾಗುತ್ತಿರುವ ವಿಷಯವೊಂದನ್ನು ಇಟ್ಕೊಂಡು ನಿಮ್ಮ ಮುಂದೆ ಇವತ್ತು ಬಂದಿದ್ದೇನೆ. ವೆಲ್ಕಮ್ ಟು ದಿ ಮೋಸ್ಟ್ ಇಂಟರೆಸ್ಟಿಂಗ್ ಸ್ಟೋರಿ ಅಬೌಟ್ ಧರ್ಮಸ್ಥಳ. ವೀಕ್ಷಕರೇ, ಮೊದಲೆಲ್ಲ ಧರ್ಮಸ್ಥಳ ಎಂದರೆ ಶ್ರೀ ಕ್ಷೇತ್ರ, ಆ ಸನ್ನಿಧಿಯ ಆರಾಧ್ಯ ದೈವಗಳಾದ ಅಣ್ಣಪ್ಪ ಸ್ವಾಮಿ, ಶ್ರೀ ಮಂಜುನಾಥ ಹಾಗೂ ಕೃಪಾಶೀರ್ವಾದದಿಂದ ನಡೆಯುತ್ತಿದ್ದ ಪವಾಡಗಳು ನೆನಪಾಗ್ತಿದ್ವು. ಆದರೆ ಈ ಒಂದು ಘಟನೆಯ ಕಾರಣಕ್ಕೆ ಇವತ್ತು ಧರ್ಮಸ್ಥಳ ನೆನಪಾಗೋದೇ ಬೇರೆ ರೀತಿ. ಇದನ್ನು ಹೇಳೋಕ್ಕೆ ನಿಜಕ್ಕೂ ಬೇಸರವಾಗುತ್ತೆ ಕಣ್ರಿ. ಯಾವ ಸನ್ನಿಧಿ ಇವತ್ತಿಗೂ ಧರ್ಮ ದೈವದ ಈ ಕಾರಣಕ್ಕೆ ಹೆಸರುವಾಸಿಯಾಗಿದೆಯೋ, ಏನೇ ಆರೋಪ ಬಂದಾಗ್ಯೂ ಅಸಂಖ್ಯ ಭಕ್ತಾದಿಗಳ ಮನೋಭಿಷ್ಟಿ ಈಡೇರಿಸುವ ಸಾನ್ನಿಧ್ಯವಾಗಿದೆಯೋ, ಆ ಸನ್ನಿಧಿಗೆ ಇಂಥದ್ದೊಂದು ಆಪತ್ತು ಬರಬಹುದೆನ್ನುವುದನ್ನು ಯಾರೊಬ್ಬರು ಕನಸಿನಲ್ಲಿಯೂ ಊಹಿಸಲಿಕ್ಕಿಲ್ಲವೇನು. ಆದರೆ ಒಂದು ನೆನಪಿರಲಿ, ಇಂಥದ್ದೊಂದು ಅಗ್ನಿ ಪರೀಕ್ಷೆಯಲ್ಲಿ ಸತ್ಯಕ್ಕೇನೆ ಜಯ ಎನ್ನುವುದು ಎಷ್ಟರ ಮಟ್ಟಿಗೆ ಸತ್ಯವೋ, ಶ್ರೀ ಕ್ಷೇತ್ರ ತನ್ನ ಭವ್ಯ ಧಾರ್ಮಿಕ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಳ್ಳುತ್ತದೆ ಎನ್ನುವುದು ಕೂಡ ಅದರಷ್ಟೇ ವಾಸ್ತವ. ಧರ್ಮಸ್ಥಳ ಉಳಿಯಬೇಕಿರುವುದು ಹಾಗೆ ಕಣ್ರಿ. ಕೆಲವು ಪಟ್ಟಪತ್ರ ಹಿತಾಸಕ್ತಿಯಿಂದಾಗಿ ಇವತ್ತು ಧರ್ಮಸ್ಥಳಕ್ಕೆ ಅಂಟಿಕೊಳ್ಳುತ್ತಿರುವ ಕಳಂಕ ಶಾಶ್ವತವಾಗಿ ದೂರವಾಗಬೇಕೆನ್ನುವ ಸಾತ್ವಿಕ ಆಕ್ರೋಶದ ಉದ್ದೇಶದಲ್ಲಿ ಹೋರಾಡುತ್ತಿರುವ ಆಶಯ, ಪ್ರಾರ್ಥನೆ, ಅರಿಕೆ ಕೂಡ ಇದೆ. ಅಂದ ಹಾಗೆ ಧರ್ಮಸ್ಥಳದ ಬಗ್ಗೆ ಮಾತನಾಡಲೇಬೇಕಾದ ಸ್ಥಿತಿಯೊಂದು ಈಗ ನಿರ್ಮಾಣವಾಗಿದೆ. ಆ ಸ್ಥಿತಿಗೆ ಕಾರಣವೇ ಆ ಒಂದು ಪತ್ರ ಬಹಿರಂಗಗೊಳ್ಳದೆ ಇದ್ದಿದ್ದರೆ ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತನಾಡುವ ಅಗತ್ಯವೂ ಇರಲಿಲ್ಲ, ಅನಿವಾರ್ಯತೆಯೂ ಇರ್ತಿರಲಿಲ್ಲವೇನೋ. ಆದರೆ ಒಂದು ನೆನಪಿರಲಿ, ಧರ್ಮಸ್ಥಳ ಎನ್ನುವುದು ಭೌಗೋಳಿಕವಾಗಿ ಒಂದು ಪ್ರದೇಶ. ಅಲ್ಲಿ ಏನೇ ನಡೆದರೂ ಧರ್ಮಸ್ಥಳವನ್ನು ಉಲ್ಲೇಖಿಸಿಯೇ ಮಾತನಾಡಬೇಕಾಗ್ತದೆ. ಇದನ್ನು ತಿಳಿಯದೆ ಕೆಲವು ಮೂರ್ಖರು, ಮತಿಗೇಡಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂದು ತಪ್ಪಾಗಿ ಬಿಂಬಿಸುವ ಪ್ರಯತ್ನ ಮಾಡುತ್ತಿರುವುದು ನಿಜಕ್ಕೂ ವಿಷಾದನೀಯವಲ್ಲದೆ ಇನ್ನೇನು. ಬೆಳ್ತಂಗಡಿಯ ಬಾಲೆ ಸೌಜನ್ಯಗಳ ಕಾರಣಕ್ಕೆ ಸುದ್ದಿಯಲ್ಲಿದ್ದಂತಹ ಧರ್ಮಸ್ಥಳ ಮತ್ತೆ ರಾಜ್ಯದ ಗಮನ ಸೆಳೆಯೋಕೆ ಕಾರಣವಾಗಿರುವ ಪತ್ರ ರಾಜ್ಯಾದ್ಯಂತ ಕೋಲಾಹಲವನ್ನು ಎಬ್ಬಿಸಿದೆ. ಅದರಲ್ಲಿರುವ ಒಂದಷ್ಟು ಸಂಗತಿಗಳು ಉಬ್ಬೇರಿಸುವಂತೆ ಮಾಡಿದೆ. ಧರ್ಮಸ್ಥಳ ಎನ್ನುವ ಧರ್ಮ ಮಹಾತ್ಮೆಯ ಭೌಗೋಳಿಕ ಪ್ರದೇಶದ ಸುತ್ತಮುತ್ತ ಇಷ್ಟೆಲ್ಲ ಅನಾಚಾರಗಳು ನಡೆದಿವೆಯಾ ಎಂದು ಪ್ರಶ್ನಿಸುವಂತೆ ಮಾಡಿದೆ. ತುಂಬ ಬೇಸರದ ವಿಚಾರ ಏನು ಗೊತ್ತಾ? ಆ ಪತ್ರದಲ್ಲಿರುವ ಸಂಗತಿಗಳು ಅನೇಕರಿಗೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆ ಪತ್ರದಲ್ಲಿರುವ ಸಂಗತಿಗಳು ಬಯಲಾದರೆ ಶ್ರೀ ಕ್ಷೇತ್ರಕ್ಕೆ ಅಪಚಾರ ತಟ್ಟುತ್ತದೆ ಎಂಬ ಭಯದಿಂದಾಗಿ ಆ ವಿಷಯಗಳೇ ಬಹಿರಂಗವಾಗುವುದು ಬೇಡ ಎಂಬ ವರಾತವನ್ನು ಕೂಡ ಶುರುವಿಟ್ಕೊಂಡಿದ್ದಾರಂತೆ. ಆದರೆ ವಾಸ್ತವದಲ್ಲಿ ಆಗಬೇಕಿರುವುದೇ ಬೇರೆ. ಪತ್ರದಲ್ಲಿರುವ ಸಂಗತಿಗಳು ಹೇಳಲು ಹೊರಟಿರುವ ಸತ್ಯ ಇಡೀ ಜಗತ್ತಿಗೆ ಗೊತ್ತಾಗಲೇಬೇಕು. ಪತ್ರದಲ್ಲಿರುವ ಸಂಗತಿಗಳು ಸತ್ಯಕ್ಕೆ ಎಷ್ಟರ ಮಟ್ಟಿಗೆ ತಾಳೆಯಾಗ್ತವೆ ಎಂಬುದು ಜನರಿಗೆ ತಿಳಿಯಲೇಬೇಕು. ಅಧರ್ಮಿಗಳು ಯಾರು, ಸತ್ಯಸಂಧರು ಯಾರೆನ್ನುವುದು ಜಗಜ್ಜಾಹೀರಾಗಿ ಸತ್ಯ ದರ್ಶನ ಆಗಲೇಬೇಕಂದ್ರೆ ಪತ್ರದೊಳಗಿನ ಸಂಗತಿಗಳ ಉತ್ಖನನ ಆಗಲೇಬೇಕಿದೆ. ನಾನು ರಾಘವೇಂದ್ರ ಸಾಮಾಜಿಕ ಹಾಗೂ ಪತ್ರಕರ್ತ. ನೋಡಿ, ಏನು ಈ ಒಂದು ಮೊನ್ನೆಯಿಂದ ಸೋಷಿಯಲ್ ಮಾಧ್ಯಮದಲ್ಲಿ ಇವತ್ತು ಒಂದು ವೈರಲ್ ಆಗಿರ್ತಕ್ಕಂಥ ಒಂದು ಪತ್ರ ಏನಪ್ಪ ಅಂತಂದರೆ, ಒಬ್ಬ ದೇಶಪಾಂಡೆ ಅಂತಕ್ಕಂಥ ವಕೀಲರಾದಂಥ ಇವತ್ತು ಮಾನ್ಯ ಅಧೀಕ್ಷಕರು ಮಂಗಳೂರು ಪೊಲೀಸ್ ಅಧೀಕ್ಷಕರನ್ನು ಭೇಟಿ ಮಾಡಿ ಈ ಒಂದು 3ನೇ ತಾರೀಕು ಯಾವುದೋ ಒಂದು 20 ವರ್ಷಗಳ ಹಿಂದೆ ಏನು ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಕೊಲೆಗೆ ಸಂಬಂಧಪಟ್ಟಂಥ ಹೆಣ್ಣುಮಕ್ಕಳನ್ನ ಹೆಣಗಳನ್ನ ಊತಾಗ್ತಾ ಇರ್ತಕ್ಕಂಥ ಕೆಲಸವನ್ನು ಧರ್ಮಸ್ಥಳದಲ್ಲಿ ಏನು ನಡೀತಾ ಇತ್ತೋ, ಆ ಒಂದು ಪಾಪ ಪ್ರಜ್ಞೆಯಿಂದ ಇವತ್ತು ಪಶ್ಚಾತ್ತಾಪ ಪಟ್ಟು ಆ ವ್ಯಕ್ತಿ ಏನೋ ಒಂದು ಹೆಣನ ಊತಾಗ್ತಾ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಮುಂದೆ ಬಂದಿರ್ತಕ್ಕಂಥದ್ದು. ನ್ಯಾಯಾಲಯಕ್ಕೆ ಆಲ್ರೆಡಿ ಒಂದು ಅಫಿಡವಿಟ್ ಅರ್ಜಿ ಸಲ್ಲಿಸಿ ನಾನು 2018 ರಕ್ಷಣಾ ಸಮಿತಿಗೆ ಅಡಿಯಲ್ಲಿ ನನಗೆ ರಕ್ಷಣೆ ನೀಡಿದ್ದಲ್ಲ ಪೊಲೀಸವರು, ನಾನು ಆ ಎಲ್ಲ ಹೆಣಗಳನ್ನ ನಾವು ಆಚೆ ತೆಗಿತೀನಿ ಅಂತಕ್ಕಂಥದ್ದು ಬಹಿರಂಗವಾಗಿ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ಆ ಅರ್ಜಿ ಸಂಬಂಧಪಟ್ಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದೇಶಾದ್ಯಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಮನೆ ಮಾತಾಗಿರ್ತಕ್ಕಂಥ ಈ ಒಂದು ಅರ್ಜಿ ಏನಿದೆ, ಈ ಒಂದು ವ್ಯಕ್ತಿ ಏನು ಹೆಣಗಳನ್ನ ಊತಾಕಿರ್ತಕ್ಕಂಥ ವ್ಯಕ್ತಿ ಇವತ್ತು ಮುಂದೆ ಬಂದು ನಾನು ಹೆಣಗಳನ್ನ ತೆಗಿತೀನಿ ಅಂತಕ್ಕಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಆಶ್ಚರ್ಯಕರ ಸಂಗತಿ ಅಂತ ಹೇಳ್ಬೋದು. ಧರ್ಮಸ್ಥಳದ ವಿಚಾರದಲ್ಲಿ ವಿಕ್ಷಿಪ್ತ ಹಾಗೂ ವಿಲಕ್ಷಣ ಎನಿಸುವ ಸಂಗತಿಗಳನ್ನು ಒಳಗೊಂಡ ಪತ್ರವೊಂದನ್ನು ಆಧಾರವಾಗಿಟ್ಟುಕೊಂಡು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಎನ್ನುವ ವಕೀಲರು ಜುಲೈ 3ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರೊಂದನ್ನು ನೀಡುತ್ತಾರೆ. ಜೂನ್ 22ರ ನಮ್ಮ ಪತ್ರದಲ್ಲಿ ಹೇಳಿರುವಂತೆ ಆ ವ್ಯಕ್ತಿಯ ಲಿಖಿತ ದೂರನ್ನು ಈ ದಿನ ಅಂದರೆ ಜುಲೈ 3ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಲ್ಲಿಸಲಾಗಿದೆ. ಆ ವ್ಯಕ್ತಿಯ ಲಿಖಿತ ದೂರಿನ ಪ್ರತಿಯನ್ನು ಲಗತ್ತಿಸಲಾಗಿದೆ. ಸ್ವತಂತ್ರ ಭಾರತ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು.
ಆ ವ್ಯಕ್ತಿ ತನ್ನ ದೂರಿನಲ್ಲಿ ಹೇಳಿರುವ ಅಪರಾಧದ ಪ್ರಕರಣಗಳಿಗೆ ಪೊಲೀಸ್ ಇಲಾಖೆಯ ಪ್ರತಿಕ್ರಿಯೆಯನ್ನು ಇಲಾಖೆಯಿಂದಲೇ ಪಡೆದುಕೊಳ್ಳುವಂತೆ ಮನವಿ ಎಂದು ಪತ್ರದಲ್ಲಿ ಕೂಡ ವಿನಂತಿಸಲಾಗಿದೆ. ಕುತೂಹಲ ಪ್ರಾರಂಭವಾಗುವುದೇ ಈ ಪತ್ರ ಹಾಗೂ ಅದರಲ್ಲಿ ಉಲ್ಲೇಖಿಸಿರುವ ಅಂಶಗಳಿಂದ. ಆ ಅನಾಮಧೇಯ ವ್ಯಕ್ತಿಯ ಪತ್ರದೊಂದಿಗೆ ತಮ್ಮ ದೂರನ್ನು ಯುವ ವಕೀಲರಿಬ್ಬರು SP ಅಶೋಕ್ ಅವರಿಗೆ ಸಲ್ಲಿಸಿ ಇದರ ಬಗ್ಗೆ ತನಿಖೆ ನಡೆಯಬೇಕೆಂದು ಮನವಿ ಮಾಡಿರುತ್ತಾರೆ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಇಂಥ ಪ್ರಕರಣ ಮತ್ತೊಂದಿರಲಾರದು. ಹಾಗಾಗಿ ಪ್ರಕರಣವನ್ನು ಆಳವಾಗಿ ಅಧ್ಯಯನ ಮಾಡಬೇಕೆನ್ನುವ ಮನವಿ ಕೂಡ ಅದರಲ್ಲಿತ್ತು. ಧರ್ಮಸ್ಥಳದ ನೇತ್ರಾವತಿ ನದಿ ತೀರಕ್ಕೆ ಹೊಂದಿಕೊಂಡಂತೆ ಅಸಂಖ್ಯ ಆತ್ಮಹತ್ಯೆ, ಅಸಹಜ ಸಾವು, ಅತ್ಯಾಚಾರ ನಡೀತಿವೆ. ಅವೆಲ್ಲವನ್ನು ಅನಾಥ ಶವಗಳೆಂದು ಡಿಕ್ಲೇರ್ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡರೆ ಪುಣ್ಯ ಪ್ರಾಪ್ತಿಯಾಗ್ತದೆ ಎನ್ನುವ ಕಾರಣಕ್ಕೆ ಇಲ್ಲಿಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ತಾರೆ ಎನ್ನುವ ಮೂಗಿನ ನೇರದ ಸಮರ್ಥನೆ, ಸ್ಪಷ್ಟನೆಗಳನ್ನೆಲ್ಲ ಈ ಪತ್ರ ಅನುಮಾನ ದೃಷ್ಟಿಯಲ್ಲಿ ನೋಡುವಂತೆ ಮಾಡಿದ್ದು ಸುಳ್ಳಲ್ಲ. ವಕೀಲರು ಜಿಲ್ಲಾ SP ತಮ್ಮ ಪತ್ರದ ಜೊತೆಗೆ ಸಲ್ಲಿಸಿದ ಆ ಅನಾಮಧೇಯನ ಪತ್ರದಲ್ಲಿ ಉಲ್ಲೇಖವಾಗಿರುವ ಸಂಗತಿಗಳು ಒಂದು ಕ್ಷಣ ಎಂಥವರನ್ನ ಬೆಚ್ಚಿ ಬೀಳುವಂತೆ ಮಾಡ್ತಿವೆ. ದೇವಸ್ಥಾನ ಮಂಡಳಿಯಲ್ಲಿ ಯಾರೆಲ್ಲ ಇದ್ದಾರೋ, ದೊಡ್ಡ ವ್ಯಕ್ತಿಗಳು ಯಾರು ಇದ್ದಾರೋ ಅವ್ರ ಹೆಸರುಗಳೆಲ್ಲ ಬಹಿರಂಗ ಆಗ್ತದೆ. ಸೊ ಇದಾದರೆ ಅಂದರೆ ಸೌಜನ್ಯ ಕೊಲೆಗೂ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೂ ಎಲ್ಲ ಅಟ್ಯಾಚ್ಮೆಂಟ್ ಎದ್ದು ಕಾಣುತ್ತದೆ. ಇದು ಅವರ ಒಂದು ವ್ಯಾಪ್ತಿಯಲ್ಲೇ ಇದು ನಡೆದಿದೆ ಅಂತಕ್ಕಂಥದ್ದು ಖುದ್ದಾಗಿ ಈ ಒಂದು ಏನು ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ ಏನಿದಾರೋ, ಊತ ಹಾಕಿರುವ ಒಂದು ವ್ಯಕ್ತಿ ಅದು ಅಪರಿಚಿತ ವ್ಯಕ್ತಿ ಆಗಿದ್ರೆ ಅವ್ರ ಮುಖಾಂತರ ಮುಂದಕ್ಕೆ ಎಲ್ಲ ಜನತೆಗೂ ಗೊತ್ತಾಗ್ತದೆ. ಅದಲ್ಲದೆ ಆತ ವ್ಯಕ್ತಿ ಏನು ಧರ್ಮಸ್ಥಳದಲ್ಲಿ ಒಂದು ಚೀಟ್ ಇದು ಗುರುತಿ ID ಕಾರ್ಡ್ ಅಂತ ಏನಿದೆ ಅದು ಕೂಡ ಕೊಟ್ಟಿದ್ದಾನೆ, ಸಬ್ಮಿಟ್ ಮಾಡಿದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಮತ್ತು ಧರ್ಮಸ್ಥಳ ಬೆಳ್ತಂಗಡಿಗೆ ಸಂಬಂಧಪಟ್ಟಂತೆ ಏನು ಒಂದು ವೋಟರ್ ID ಕಾರ್ಡ್ ಅದೇನು ಅವರು ವೋಟ್ ಆಗ್ತಾ ಇದ್ದೋ ಅದು ಕೂಡ ಸಬ್ಮಿಟ್ ಮಾಡಿ, ಅವರ ಆಧಾರ್ ಕಾರ್ಡು ಮತ್ತು ಎಲ್ಲನೂ ಕೂಡ ಪೊಲೀಸ್ ಸಂಬಂಧಪಟ್ಟಂಗೆ ಮೊನ್ನೆ ತಾನೇ ವಕೀಲರ ಸಮೂಹದಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಫುಲ್ ಅವನು ಈ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದ ಆ ವ್ಯಕ್ತಿ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂದರೆ ನೇತ್ರಾವತಿ ನದಿ ದಡದಲ್ಲಿ ಇರ್ತಕ್ಕಂಥ ಎಲ್ಲ ಕ್ಲೀನ್ ಮಾಡ್ತಕ್ಕಂಥದ್ದು, ಕಸ ಇದು ಮಾಡ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥ ವ್ಯಕ್ತಿ. ಕಾಲಕ್ರಮೇಣ ಆ ವ್ಯಕ್ತಿ ಈ ಒಂದು ಕೆಲಸಕ್ಕೆ ಅಲ್ಲಿ ನೇಮಕವಾಗಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಧರ್ಮಸ್ಥಳದ ವಿಚಾರವಾಗಿನ ಸಾಕಷ್ಟು ವಿಷಯಗಳು ಗೊಂದಲ, ವಿವಾದ ಸೃಷ್ಟಿಸಿರುವ ವೇಳೆಯಲ್ಲೇ ತಾನು ಧರ್ಮಸ್ಥಳದಲ್ಲಿದ್ದವನು, ಶ್ರೀ ಕ್ಷೇತ್ರದ ಸಂಸ್ಥಾನದಲ್ಲಿ ಇದ್ದವನು ಎಂದು ಹೇಳ್ಕೊಳ್ತಿರುವ ಆ ಅನಾಮಧೇಯ ವ್ಯಕ್ತಿ ನಿವೇದಿಸಿಕೊಂಡಿರುವ ಅಂಶಗಳು ಇಂತಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಈವರೆಗೆ ನಡೆದಿರುವ ಭಯಾನಕ ಭೀಕರ ಅತ್ಯಾಚಾರ, ಕೊಲೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ನೇತ್ರಾವತಿ ನದಿ ತೀರದಲ್ಲಿ ಬಂದು ಬೀಳುತ್ತಿದ್ದ ಆ ಶವಗಳನ್ನು ನಾನೇ ನನ್ನ ಕೈಯಾರೆ ಮಣ್ಣು ಮಾಡಿದ್ದೇನೆ. ಆ ಕೊಲೆ ಅತ್ಯಾಚಾರಗಳ ಹಿಂದೆ ಅಡಗಿರುವ ನಿಗೂಢತೆ ಪ್ರಪಂಚಕ್ಕೆ ಗೊತ್ತಾದರೆ ಪ್ರಳಯ ಭೂಕಂಪನವೇ ಆಗೋಗುತ್ತದೆ. ಶ್ರೀ ಕ್ಷೇತ್ರವನ್ನ ಹಾಗೂ ಅಲ್ಲಿನ ಆರಾಧ್ಯವನ್ನು ನಂಬಿರುವ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತದೆ. ಹಾಗಂತ ನಾನು ಸತ್ಯ ಹೇಳದೇ ಇರೋಕೆ ಸಾಧ್ಯವೇ ಇಲ್ಲ. ಅವೆಲ್ಲಕ್ಕೂ ಸಾಕ್ಷಿ ನಡೆಯಲು ನಾನೀಗ ಸಿದ್ಧನಿದ್ದೇನೆ. ನನ್ನ ಕೃತ್ಯದ ಬಗ್ಗೆ ನನಗೇ ಪಾಪ ಪ್ರಜ್ಞೆ ಹಾಗೂ ಅವಮಾನವಾಗಿದೆ. ಇನ್ನು ಆತ್ಮವಂಚನೆ ಮಾಡಿಕೊಂಡು ಬದುಕೋಕೆ ಸಾಧ್ಯವೇ ಇಲ್ಲ. ನನಗೆ ಪ್ರಾಯಶ್ಚಿತ್ತವಾಗಿದೆ. ಸತ್ಯವನ್ನು ಹೇಳಲೇಬೇಕಾದ ಸನ್ನಿವೇಶ ಈಗ ಬಂದೊದಗಿದೆ ಎನಿಸುತ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡಿ ಎಂದು ನ್ಯಾಯಾಲಯದ ಮುಂದೆ ಆತ ನಿವೇದಿಸಿಕೊಂಡಿದ್ದಾನಂತೆ. ಅವನಿಗೆ ಅವಕಾಶ ಕೊಡಬೇಕು ಎನ್ನುವ ವಾದವನ್ನ ವಕೀಲರು ಆತನು ಬರೆದಿದ್ದಾನೆನ್ನುವ ಪತ್ರದೊಂದಿಗೆ ಮಂಡಿಸಿದ್ದಾರೆ ಕೂಡ. ಇದನ್ನ ಕೇಳಿ SP ಅರುಣ್ ಕುಮಾರ್ ಅವರೇ ಔಹಾರಿ ಹೋಗಿದ್ದಾರೆ. ಇಷ್ಟು ವರ್ಷಗಳ ಬಳಿಕ ಜ್ಞಾನೋದಯವಾಗಿದೆ. ನಾನು ಸತ್ಯ ಹೇಳಲೇಬೇಕು ಎಂದು ಅಪಾಪಿಸುತ್ತಿರುವ ಆ ವ್ಯಕ್ತಿಯ ವಿಚಾರದಲ್ಲಿ ಏನು ಮಾಡಬೇಕೆಂದು ಗೊತ್ತಾಗದೆ ಪೀಕ್ಲಾಟಕ್ಕೆ ಸಿಲುಕಿದಾರಂತೆ. ಒಂದೆಡೆ ಕಾನೂನು ಪಾಲಿಸಬೇಕಾದ ಕರ್ತವ್ಯ, ಇನ್ನೊಂದೆಡೆ ಶ್ರೀ ಕ್ಷೇತ್ರದ ಮೇಲೆ ಬಂದಿರುವ ಆರೋಪಗಳ ಸತ್ಯಾನ್ವೇಷಣೆ ಮಾಡಬೇಕಾದ ಅನಿವಾರ್ಯತೆ. ಏನು ಮಾಡಬೇಕೆಂದು ಗೊತ್ತಾಗದೆ ಇಕ್ಕಟ್ಟಿಗೆ ಸಿಲುಕಿರುವಾಗಲೇ ಬೆಂಗಳೂರು ಮೂಲದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷ ರಾಘವೇಂದ್ರ ಚಾರಿ ಇವರು ಅದರ ಬಗ್ಗೆ ಒಂದು ಸಮಗ್ರ ತನಿಖೆ ಹೊರಬರಲು ಅವಕಾಶ ಕಲ್ಪಿಸಬೇಕೆಂದು SP ಅರುಣ್ಗೆ ಪತ್ರ ಬರೆದೇ ಬಿಟ್ಟಿದ್ದಾರೆ. ಇದು ಪೊಲೀಸ್ ಇಲಾಖೆಯನ್ನ ಮತ್ತಷ್ಟು ಗೊಂದಲಕ್ಕೆ ಸಿಲುಕಿಸಿದೆ. ಪತ್ರದಲ್ಲಿ ಏನು ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನು, ಆ ವ್ಯಕ್ತಿ ಏನು ಹೆಣನ ಊತ ಹಾಕಿರ್ತಕ್ಕಂಥ ವ್ಯಕ್ತಿ ಸ್ವತಃ ಆ ವ್ಯಕ್ತಿನೇ ಬಂದಿಲ್ಲ ಪತ್ರದ ಮುಖೇನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಷ್ಟು ಕ್ರೂರವಾಗಿ ಸಾಯಿಸಿ ಕೆಲವೊಂದು ಹೆಣ್ಣು ಮಕ್ಕಳನ್ನ ಅರ್ಧಂಬರ್ಧ ಬಟ್ಟೆಯಲ್ಲಿ ಇರ್ತಕ್ಕಂಥದ್ದು. ಸ್ಕೂಲ್ ಅಂದರೆ 12 ರಿಂದ 15 ವರ್ಷದ ಬಾಲಕಿಯನ್ನು ಕೂಡ ಅವರು ಬಿಟ್ಟಿಲ್ವಂತೆ. ಅಷ್ಟು ರೇಪ್ ಮಾಡಿ ಕತ್ತಿಸಿಗೆ ಸಾಯ್ತಕ್ಕಂಥ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ. ಅಂದ ಹಾಗೆ ಆ ಅನಾಮಧೇಯ ಬರೆದಿದ್ದಾನೆನ್ನುವ ಪತ್ರದಲ್ಲಿನ ಸಂಗತಿಗಳ ಮೇಲೆ ಬೆಳಕು ಚೆಲ್ಲಿದ್ರೆ ಆಶ್ಚರ್ಯ, ಆತಂಕ, ಗಾಬರಿ, ದಿಗ್ಭ್ರಮೆ, ಅಸಹ್ಯಗಳು ಒಮ್ಮಿಂದೊಮ್ಮೆಗೆ ಸೃಷ್ಟಿಯಾಗ್ತದೆ.
ಇದೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವ ಪ್ರಕ್ರಿಯೆಗಳಲ್ಲಿ ಸತ್ಯ ಎನ್ನುವುದೇ ಪ್ರೂವ್ ಆದಲ್ಲಿ ಅದೇನಾಗುತ್ತೋ ಊಹಿಸ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅಂದ ಹಾಗೆ ಪತ್ರದಲ್ಲಿನ ಸಂಗತಿಗಳನ್ನು ಗಮನಿಸುವುದಾದ್ರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕರ್ಮಕಾಂಡಗಳಿಗೆ ಸಾಕ್ಷಿಯಾಗಿದ್ದೇ ಎನ್ನಲಾಗುತ್ತಿರುವ ಆ ಅನಾಮಧೇಯನ ಹೇಳುವಂತೆ ನಾನು 1995ರಿಂದ ಡಿಸೆಂಬರ್ 14ರವರೆಗೆ ಧರ್ಮಸ್ಥಳ ದೇವಸ್ಥಾನದಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೆ. ಪ್ರತಿನಿತ್ಯ ನೇತ್ರಾವತಿ ನದಿಯ ಬಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆ ಕೆಲಸವನ್ನ ನಿರ್ವಹಿಸುತ್ತಿದ್ದೆ. ಆರಂಭದಲ್ಲಿ ಅದೊಂದು ದಿನನಿತ್ಯದ ಕೆಲಸವಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಅತ್ಯಂತ ಭಯಾನಕ ಹಾಗೂ ಭೀಕರ ಅಪರಾಧಗಳ ಸಾಕ್ಷಿಗಳನ್ನ ಮರೆಮಾಚುವ ಕೆಲಸವಾಗಿ ಬದಲಾಯಿತು. ನನ್ನ ಉದ್ಯೋಗದ ಆರಂಭದಲ್ಲಿ ಮೃತದೇಹಗಳು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದ್ದೆ. ಮೊದಲಿಗೆ ಇವು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ನಾನು ಭಾವಿಸಿದ್ದೆ ಎಂದು ಆತ ಪತ್ರದಲ್ಲಿ ವಿವರಿಸಿದ್ದಾನಂತೆ. ಮುಂದುವರೆದು ಹಾಗೆ ಸಿಗುತ್ತಿದ್ದ ಶವಗಳಲ್ಲಿ ಬಹುತೇಕ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ವಂತೆ. ಅನೇಕ ಮಹಿಳೆಯರ ಶವಗಳ ಜೊತೆಗೆ ಬಟ್ಟೆ ಅಥವಾ ಒಳ ಉಡುಪುಗಳು ಕೂಡ ಕಂಡು ಬರುತ್ತಿದ್ವಂತೆ. ಸಾಮಾನ್ಯವಾಗಿ ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಗೆ ಒಳಗಾಗಿ ಸಾವನ್ನಪ್ಪಿರುವ ಲಕ್ಷಣಗಳೇ ಅವುಗಳಲ್ಲಿ ಕಂಡು ಬರುತ್ತಿದ್ದವಂತೆ. ಕೆಲವು ದೇಹಗಳ ಮೇಲೆ ಹಿಂಸೆ ಸೂಚಿಸುವ ಗಾಯ ಮತ್ತು ಕತ್ತು ಹಿಸುಕಿರುವ ಲಕ್ಷಣಗಳು ಕಂಡು ಬಂದಿದ್ವಂತೆ. ಕೆಲವು ದೇಹಗಳ ಮೇಲೆ ಆಸಿಡ್ನಿಂದ ಸುಟ್ಟ ಗುರುತುಗಳು ಕೂಡ ಇರುತ್ತಿದ್ದವಂತೆ. 1998ರ ಸುಮಾರಿಗೆ ನಾನು ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿನ ನನ್ನ ಮೇಲ್ವಿಚಾರಕರು ಈ ದೇಹಗಳನ್ನು ಪೊಲೀಸರಿಗೆ ತಿಳಿಸುವ ಬದಲು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸುತ್ತಿದ್ದರಂತೆ. ಇದನ್ನು ಕೇಳಿ ವಿರೋಧ ವ್ಯಕ್ತಪಡಿಸಿದ್ದಾಗ ನನ್ನನ್ನು ಥಳಿಸುವ ಕೆಲಸ ಮಾಡಲಾಗ್ತಾ ಇತ್ತು. ಅವರ ಸೂಚನೆ ನಿರ್ದೇಶನ ಪಾಲಿಸಲು ನಿರಾಕರಿಸಿದರೆ ಅಥವಾ ಅದರ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತೇವೆ. ನಿನ್ನ ದೇಹವು ಉಳಿದ ಶವಗಳಂತೆ ಹೂಳಲ್ಪಡುತ್ತದೆ. ನಿನ್ನ ಕುಟುಂಬದವರೆಲ್ಲರನ್ನ ಸಾಯಿಸಿಬಿಡುತ್ತೇವೆ ಎಂದು ಬೆದರಿಸುತ್ತಿದ್ದರಂತೆ. ಭಯದಿಂದ ಸುಮ್ಮನಿರುತ್ತಿದೆ ಎಂದು ಆತ ತನ್ನ ಪತ್ರದಲ್ಲಿ ವಿವರಿಸಿದ್ದಾನಂತೆ. ಆತನ ಆರೋಪ ಅಷ್ಟಕ್ಕೆ ಸೀಮಿತವಾಗುವುದಿಲ್ಲ ರೀ. ಮತ್ತಷ್ಟು ಭಯಾನಕ ಎನಿಸುವ ವಿಷಯಗಳತ್ತ ಕೇಂದ್ರೀಕೃತವಾಗ್ತವೆ. ಅದು 2010ರ ಸಮಯವಂತೆ. ಕಚೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ಆತನನ್ನ ಮೇಲ್ವಿಚಾರಕರು ಕಳುಹಿಸಿದ್ದರಂತೆ. ಅಲ್ಲಿ ಆತ ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡಿದ್ದಾನೆ. ಆ ಹುಡುಗಿಯ ವಯಸ್ಸು ಅಂದಾಜು 12ರಿಂದ 15 ವರ್ಷ ಇರಬಹುದೇನೋ. ಅವಳು ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದ್ದಳಂತೆ. ಆದರೆ ಅವಳ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲವಂತೆ. ಅವಳ ದೇಹವು ಲೈಂಗಿಕ ಆಕ್ರಮಣಕ್ಕೆ ಒಳಪಟ್ಟ ಲಕ್ಷಣಗಳನ್ನು ಹೊಂದಿತ್ತಂತೆ. ಅವಳ ಕುತ್ತಿಗೆಯ ಮೇಲೆ ಕತ್ತು ಹಿಸುಕಿರುವ ಗುರುತುಗಳಿದ್ವಂತೆ. ಶಾಲಾ ಬ್ಯಾಗ್ನೊಂದಿಗೆ ಆ ಶವ ಹೂಳಲಿಕ್ಕೆ ಗುಂಡಿ ಅಗೆಯಲು ಅವರ ಮೇಲ್ವಿಚಾರಕರು ಹೇಳಿದ್ದರಂತೆ. ಅದರಿಂದ ತಾನು ಮಾನಸಿಕವಾಗಿ ತೀವ್ರ ಆಘಾತ ಘಾಸಿಗೊಳಗಾಗಿದ್ದನು ಎಂದಿದ್ದಾನೆ. ಅದರಂತೆ ಮತ್ತೊಂದು ಮರೆಯಲಾಗದ ಘಟನೆಯ ಬಗ್ಗೆ ಹೇಳಿರುವ ಆತ, 20ರ ಹರೆಯದ ಯುವತಿ ಮೃತದೇಹವೊಂದನ್ನು ಹೂಳಲು ನನಗೆ ಹೇಳಲಾಗಿತ್ತು. ಶವ ನೋಡಿದಾಗ ಆಕೆಯ ಮುಖವನ್ನು ಆಸಿಡ್ನಿಂದ ಸುಡಲಾಗಿತ್ತು. ಆ ದೇಹವನ್ನು ನ್ಯೂಸ್ ಪೇಪರ್ಗಳಿಂದ ಮುಚ್ಚಲಾಗಿತ್ತು. ಹೂಳಲು ಮುಂದಾದ ಆತನಿಗೆ ದೇಹವನ್ನು ಹೂಳ್ಬೇಡ, ಪಾದರಕ್ಷೆ ಮತ್ತು ಅವಳ ಎಲ್ಲ ವಸ್ತುಗಳ ಸಮೇತ ಸುಟ್ಟು ಬಿಡಲು ಮೇಲ್ವಿಚಾರಕರು ಸೂಚಿಸಿದ್ದಾರಂತೆ. ಧರ್ಮಸ್ಥಳದಲ್ಲಿ ಇದ್ದಷ್ಟು ದಿನಗಳಲ್ಲಿ ಮಾಡಿದ ಕೆಲಸದಿಂದ ಜಿಗುಪ್ಸೆಗೊಂಡ ನಂತರವೇ ಅಲ್ಲಿಂದ ಎಸ್ಕೇಪ್ ಆಗುವ ನಿರ್ಧಾರಕ್ಕೆ ಬಂದಿದ್ದಾಗಿ ಆ ಅನಾಮಧೇಯ ತನ್ನ ಪತ್ರದಲ್ಲಿ ಬರೆದುಕೊಂಡಿದ್ದಾನಂತೆ. ಧರ್ಮಸ್ಥಳದ ನೇತ್ರಾವತಿ ನದಿ ಸರಹದ್ದಿನಲ್ಲಿ ನಡೆದ ಹಲವಾರು ಅತ್ಯಾಚಾರ ಹಾಗೂ ಕೊಲೆಗಳು, ಶವಗಳಾದ ನಿಷ್ಪಾಪಿ ಹೆಣ್ಣು ಮಕ್ಕಳು, ಮಹಿಳೆಯರನ್ನು ತನ್ನ ಕೈಯಾರೆ ಹೂತು ಹಾಕಿದ್ದರ ಬಗ್ಗೆ ಪಾಪಪ್ರಜ್ಞೆ ಮೂಡಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿಕ್ಕೆಂದೇ ಆತ ಎಲ್ಲ ಕೊಲೆಗಳಿಗೆ ಕಾರಣವಾದ ಕಾಮಾಂಧರ ಹೆಸರು ಮತ್ತು ಅವರು ಎಸಗಿರುವ ಘೋರ ಅಪರಾಧಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವ ಕೆಲಸ ನಡೆಯಬೇಕಿದೆ. ಅವರ ಪಾತ್ರವನ್ನು ಪೊಲೀಸರಿಗೆ ತಿಳಿಸುವ ಮುನ್ನವೇ ನಾನು ಕೊಲೆಯಾಗುವ ಆತಂಕವಿದೆ. ನನಗೆ ಸಾಯುವ ಭಯವಿಲ್ಲ, ಆದರೆ ಸಾಯುವ ಮುನ್ನ ಸತ್ಯವನ್ನು ತಿಳಿಸಬೇಕೆಂದಿದ್ದೇನೆ. ಸತ್ಯ ಹೇಳಿ ಸತ್ತರೆ ನನ್ನ ಸಾವಿಗೂ ಒಂದು ಬೆಲೆ ಸಿಕ್ಕಂಗಾಗುತ್ತದೆ, ನಾನು ಮಾಡಿದ ಪಾಪಗಳಿಗೂ ಪ್ರಾಯಶ್ಚಿತ್ತ ಸಿಕ್ಕಂತಾಗುತ್ತದೆ ಎನ್ನುವ ಕಾರಣದಿಂದ ಸತ್ಯ ಅನಾವರಣ ಮಾಡಲು ನಿರ್ಧರಿಸಿದ್ದೇನೆ. ನನಗೆ ಸಹಾಯ ಮಾಡಿ ಎಂದು ವಕೀಲರ ಮೂಲಕ ಪೊಲೀಸರಿಗೆ ಮೊರೆ ಹೋಗಿರುವುದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ಬಟ್ ಯಾಕೆಂತಂದರೆ ಇವತ್ತು ಧರ್ಮಸ್ಥಳ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಸುತ್ತಮುತ್ತದಲ್ಲಿ ಏನು ಹೆಣ್ಣುಮಕ್ಕಳ ಅತ್ಯಾಚಾರ ಕೊಲೆಯಾಗಿ ಬಿಸಾಡ್ತಾ ಇರ್ತಕ್ಕಂಥ ಹೆಣ್ಣುಮಕ್ಕಳನ್ನ ಅವರು
ದೇವಸ್ಥಾನದ ಧರ್ಮಸ್ಥಳ ದೇವಸ್ಥಾನ ಆಡಳಿತ ಮಂದಿ ಸಂಬಂಧಪಟ್ಟವರು ಅವತ್ತು ಆ ಒಂದು ವ್ಯಕ್ತಿನ ಎದುರಿಸಿ ಬೆದರಿಸಿ ಆ ಹೆಣಗಳನ್ನ ಊತಾಕಿ ಮಣ್ಣು ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು. ಇವತ್ತು ಅದೇ ವ್ಯಕ್ತಿ ಏನು ಒಂದು ಹೆಣಗಳನ್ನ ಮಣ್ಣು ಮಾಡ್ತಕ್ಕಂಥ ಊತಾಕ್ತಾ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಪಶ್ಚಾತ್ತಾಪ ಪಟ್ಟು ಇವತ್ತು ನ್ಯಾಯಾಲಯಕ್ಕೆ ಶರಣಾಗಿರ್ತಕ್ಕಂಥದ್ದು. ನ್ಯಾಯಾಲಯ ಶರಣಾಗಿದ್ದಲ್ಲದೆ ಇವತ್ತು ಪೊಲೀಸ್ ಇಲಾಖೆಗೆ ಒಂದು ಅರ್ಜಿಯನ್ನು ಕೊಡ್ತಾರೆ, ನಿಮ್ಮ ಒಂದು ನೇತೃತ್ವದಲ್ಲಿ ನನಗೇನೋ ರಕ್ಷಣೆ ನೀಡಿದ್ದೆ ಅದರಲ್ಲಿ ನಾನು ಎಲ್ಲ ಹೆಣಗಳನ್ನ ತೆಗಿತೀನಿ ಅಂತಕ್ಕಂಥದ್ದು ಇವತ್ತು ಬಹಿರಂಗವಾಗಿ ಚರ್ಚೆ ನಡೆದಿರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಪ್ರೆಸ್ ಕ್ಲಬ್ ಕೌನ್ಸಿಲ್ ಕಡೆಯಿಂದ ಕೂಡ ನಾನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ದೂರನಾಗ ಸಹ ನಾನು ಮನವಿ ಕೂಡ ನಾನು ಮಾಡಿಕೊಟ್ಟಿದ್ದೇನೆ. ಎಲ್ಲ ಇದು ಬರೀ ಪೊಲೀಸ್ ಇಲಾಖೆ ಮಾತ್ರ ಮುಂದೆ ತೆಗೆಯೋದಲ್ಲ, ಇದು ಸಾರ್ವಜನಿಕ ಪಾರದರ್ಶಕವಾಗಿರಬೇಕು, ಮತ್ತು ನ್ಯಾಯಾಧೀಶರ ಮುಂದೆ ಈ ಒಂದು ಹೆಣಗಳನ್ನ ತೆಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ಒಂದು ಪೊಲೀಸ್ ಅಧೀಕ್ಷಕರಿಗೆ ಲೆಟರ್ ಸಹ ಕೊಟ್ಟಿದ್ದೇನೆ. ಇಷ್ಟು ವರ್ಷ ಭೂಗತವಾಗಿದ್ದ ಅನಾಮಧೇಯ ಯಾರು ಎನ್ನುವುದು ಪ್ರಕರಣದ ಬಗ್ಗೆ ಹೋರಾಡೋಕ್ಕೆ ನಿರ್ಧರಿಸಿರುವ ವಕೀಲರು ಮತ್ತು SP ರೌಂಡ್ ಅವರಿಗೆ ಮಾತ್ರ ಗೊತ್ತಿದೆ. ಆತ ಅವರ ಬಳಿ ನಡೆದಿರುವುದೆಲ್ಲವನ್ನ ತಿಳಿಸಿದ್ದಾನೆ ಎನ್ನಲಾಗಿದೆ. ತನ್ನ ಮೇಲ್ವಿಚಾರಕರು ಎಂದು ಯಾರನ್ನು ಆತ ಹೇಳುತ್ತಿದ್ದಾನಲ್ಲ, ಅವರಿಂದ ಜೀವಭಯ ಇರುವ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾನಂತೆ. ಅವರು ತುಂಬಾ ಶಕ್ತಿಶಾಲಿಗಳು, ಪ್ರಭಾವಿಗಳಾಗಿರುವುದರಿಂದ ತನ್ನನ್ನು ಮುಗಿಸಲು ಸಾಧ್ಯವಿರುವಂತಹ ಪ್ಲಾನ್ಗಳನ್ನೆಲ್ಲ ಮಾಡುವ ಸಾಧ್ಯತೆ ಇದೆ. ಈ ಪ್ರಯತ್ನದ ಭಾಗವಾಗಿ ತನ್ನ ಪ್ರಾಣ ಹೋದರೂ ಹೋಗಬಹುದು, ಆದರೆ ನನಗೆ ಸಾಯೋಕ್ಕೆ ಯಾವುದೇ ಭಯವಿಲ್ಲ. ಆದರೆ ಸಾಯುವ ಮುನ್ನ ತನ್ನಿಂದಲೇ ಮಣ್ಣಾದ ಅಮಾಯಕ ಹಾಗೂ ನಿಷ್ಪಾಪಿ ಹೆಣ್ಣುಗಳ ಸಾವಿನ ಹಿಂದಿನ ಸತ್ಯ ಬಯಲಾಗಬೇಕು. ದಶಕಗಳವರೆಗೂ ಮುಚ್ಚಿಡಲಾಗಿದ್ದ ರಹಸ್ಯ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಎನ್ನುವುದಷ್ಟೇ ನನ್ನ ಉದ್ದೇಶ ಎನ್ನುವುದನ್ನು ಆತ ವಕೀಲರು ಹಾಗೂ ಪೊಲೀಸರ ಮುಂದೆ ವಿವರಿಸಿದ್ದಾನಂತೆ. ಪತ್ರದಲ್ಲಿ ಏನು ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನು, ಆ ವ್ಯಕ್ತಿ ಏನು ಹೆಣನ ಊತಾಕಿರ್ತಕ್ಕಂಥ ವ್ಯಕ್ತಿ ಸ್ವತಃ ಆ ವ್ಯಕ್ತಿನೇ ಬಂದಿಲ್ಲ, ಪತ್ರದ ಮುಖೇನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಷ್ಟು ಕ್ರೂರವಾಗಿ ಸಾಯಿಸಿ ಕೆಲವೊಂದು ಹೆಣ್ಣು ಮಕ್ಕಳನ್ನ ಅರ್ಧಂಬರ್ಧ ಬಟ್ಟೆಯಲ್ಲಿ ಇರ್ತಕ್ಕಂಥದ್ದು. ಸ್ಕೂಲ್ ಅಂದರೆ 12ರಿಂದ 15 ವರ್ಷದ ಬಾಲಕಿಯನ್ನು ಕೂಡ ಅವರು ಬಿಟ್ಟಿಲ್ವಂತೆ. ಅಷ್ಟು ರೇಪ್ ಮಾಡಿ ಕತ್ತಿಸಿಗೆ ಸಾಯ್ತಕ್ಕಂಥ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಏನು ಈ ಹೆಣಗಳನ್ನ ಊತಾಗ್ತಾ ಇರ್ತಕ್ಕಂಥ ವ್ಯಕ್ತಿ 10-12 ವರ್ಷಗಳ ಹಿಂದೆನೇ ಪರಾರಿಯಾಗಿ ಎಂಟೈರ್ ಕುಟುಂಬ ಪರಾರಿಯಾಗಿರ್ತಕ್ಕಂಥದ್ದು. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಏನಕ್ಕೆ ಪರಾರಿಯಾಗಿತ್ತು ಸಾಯಿಸ್ಬಿಡ್ತಾರೆ. ನನ್ನ ಕುಟುಂಬ ಕೂಡ ಮತ್ತೆ ಅದೇ ಕುಟುಂಬದಲ್ಲಿ ಹೆಣ್ಣು ಮಗಳು ಕೂಡ ಒಂದು ಲೈಂಗಿಕವಾಗಿ ಕ್ರೂರವಾಗಿ ಹಿಂಸೆ ಕೊಟ್ಟಿದ್ದ ರೀತಿಯಲ್ಲಿ ಅವರು ಅಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು. ಜೀವ ಭಯ ಇದ್ದರೆ ಅದಕ್ಕಾಗಿ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ಹಾಕಿದ್ದಾರೆ. ನನಗೆ 2018 ರಕ್ಷಣಾ ಸಮಿತಿ ಅಡಿಯಲ್ಲಿ ನನಗೆ ರಕ್ಷಣೆ ಕೊಟ್ಟಿದ್ದೇ ಆದಲ್ಲಿ ನಾನು ಎದುರುಗಡೆ ಬಂದು ಎಲ್ಲ ಎಲ್ಲೆಲ್ಲಿ ಊತಾಕಿರೋ ಹೆಣಗಳನ್ನ ತೆಗಿತೀನಿ ಅಂತಕ್ಕಂಥ ಮಾತು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ ಈ ಪತ್ರದಲ್ಲಿ. 6 ಪತ್ರಿಕೆ ಅಥವಾ 6 ಲೆಟರಲ್ಲಿ ಇದು ಒಂದು ಉಲ್ಲೇಖ ಆಗಿದೆ. ಕೆಲವು ಮೂಲಗಳ ಪ್ರಕಾರ ಯಾವೆಲ್ಲ ಶವಗಳನ್ನು ನೇತ್ರಾವತಿ ನದಿ ಪಾತ್ರದಲ್ಲಿ ತನ್ನ ಮೂಲಕ ಹೂಳಲಾಗಿಸಿದೆಯೋ ಆ ಶವಗಳನ್ನೆಲ್ಲ ಹೊರತೆಗೆಯೋಕೆ ನಾನು ಸಿದ್ಧನಿದ್ದೇನೆ, ನನಗೆ ಆ ಒಂದು ಅವಕಾಶ ಮಾಡಿಕೊಡಿ ಎಂದು ಹೇಳಿಕೊಂಡಿದ್ದಾನಂತೆ. ಆಶ್ಚರ್ಯದ ವಿಷಯ ಏನೆಂದರೆ, ತನ್ನಿಂದ ಹೂಳಲ್ಪಟ್ಟಿದ್ದ ಶವವೊಂದರ ತಲೆಬುರುಡೆಯನ್ನು ಕೂಡ ಆತ ಭೂಮಿಯಿಂದ ಹೊರತೆಗೆದು ಅದನ್ನು ಕೋರ್ಟ್ ಮುಂದೆ ಪ್ರಸ್ತುತಪಡಿಸಿದ್ದಾನೆನ್ನುವ ಮಾಹಿತಿ ಇದೆ. ಆದರೆ ದುರಾದೃಷ್ಟಕರ ಸಂಗತಿ ಎಂದರೆ, ಆರಂಭದಲ್ಲಿ ಪೊಲೀಸರಿಂದ ಅವನಿಗೆ ಸರಿಯಾದ ಸ್ಪಂದನೆ ಸಿಕ್ಕೇ ಇಲ್ಲವಂತೆ. ಆದರೆ ವಕೀಲರ ಪ್ರಯತ್ನದ ಫಲವಾಗಿ ಆತನ ದೂರಿನ ಹಿನ್ನೆಲೆಯಲ್ಲಿ FIR ಕೂಡ ಲಾಡ್ಜ್ ಆಗಿದೆಯಂತೆ. ಸೊ ಈ ಪ್ರಕರಣದ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗೋದು, ಅದರ ಬಗ್ಗೆ ತನಿಖೆ ನಡೆಯುವುದು ಕನ್ಫರ್ಮ್ ಎನ್ನುವಂತಾಯಿತು. ಬಹಿರಂಗವಾಗಿ ಮಾತಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಏನಾಗ್ತದೆ ಅಂದರೆ, ಸೌಜನ್ಯ ಕೊಲೆ ಮಾತ್ರ ಒಂದೇ ಅಲ್ಲ, ಇದು ಏನು ಈ ಒಂದು ನಿನ್ನೆ ಮೊನ್ನೆಯಿಂದ ಲೆಟರ್ ಏನು ವೈರಲ್ ಆಗಿದೆ, ಆ ವ್ಯಕ್ತಿ ಏನು ಆ ಹೆಣಗಳನ್ನ ಊತಾಕಿರ್ತಕ್ಕಂಥ ವ್ಯಕ್ತಿ ಬಂದಿದ್ದಾನೋ, 50 ಇಡೀ ಎಂಟೈರು ದೇಶ ಅಂದರೆ ಇದು ಬರೀ ಕರ್ನಾಟಕ ಸೀಮಿತ, ಇಡೀ ಇದು ಹೆಸರುವಾಸಿಯಾಗಿರ್ತಕ್ಕಂಥ ಧರ್ಮಸ್ಥಳ ದೇವಸ್ಥಾನ, ಹಿಂದೂ ದೇವಾಲಯ, ಹಿಂದೂ ದೇವಸ್ಥಾನಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರಿದೆ. ಇವತ್ತು ದೇಶಾದ್ಯಂತ ಇವತ್ತು ಆ ಹೆಣಗಳೇ ತೆಗೆದಿದ್ದೇ ಆದಲ್ಲಿ, ಆಮೇಲೆ ಆ ಒಂದು ಲೆಟರಲ್ಲೂ ಕೂಡ ಆ ಒಂದು ವ್ಯಕ್ತಿ ಏನಿದಾನೋ, ಅಪರಿಚಿತ ವ್ಯಕ್ತಿ ಏನು ಇವತ್ತು ಮುಂದೆ ಬಂದಿರೋ ತೆಗಿತೀನಿ ಹೆಣ ಅಂತಕ್ಕಂಥದ್ದು, ಅದರಲ್ಲಿ ಹೆಸರು ಕೂಡ ಬಹಿರಂಗಪಡಿಸ್ತಾರಂತೆ. ಹೆಸರು ಯಾರ ಹೆಸರು ಅಂದರೆ ದೇವಸ್ಥಾನ ಮಂಡಳಿಯ ಹೆಸರುಗಳು ಯಾರ್ಯಾರು ದೊಡ್ಡ ಮಟ್ಟದಲ್ಲಿದ್ದಾರೋ ಅವರ ಹೆಸರುಗಳನ್ನ ಬಹಿರಂಗಪಡಿಸ್ತಾರೆ ಅಂತ ಕೇಳಿ ಈ ಲೆಟರ್ ಮುಖಾಂತರ ಅವರು ಪೊಲೀಸ್ ಅಧಿಕಾರಿಗಳಿಗೆ ಲೆಟರ್ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ವರ್ಷ ಇಲ್ಲದ ಅನಾಮಧೇಯ ದುತ್ ಅಂತ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾಗಿರುವುದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ. ಆ ವ್ಯಕ್ತಿ ಯಾರಿರಬಹುದು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಧರ್ಮಸ್ಥಳ ಸಂಸ್ಥೆಯಲ್ಲಿ ತಾನು ಕೆಲಸ ಮಾಡುತ್ತಿದ್ದೆ. ಅಲ್ಲಿನ ಮೇಲ್ವಿಚಾರಕರೆನಿಸಿಕೊಂಡವರು ನನ್ನನ್ನು ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಂಡರು. ಅವರ ಪಾಪಕೃತ್ಯಗಳಲ್ಲಿ ನಾನು ಭಾಗಿಯಾದೆ ಎಂದು ಹೇಳುತ್ತಿರುವುದು ಎಲ್ಲರ ಗಮನ ಸೆಳೆದಿದೆ.
ತಾನೇ ಹೂತಿದ್ದು ಎನ್ನಲಾದ ಶವವೊಂದರ ಬುರುಡೆಯನ್ನು ತೋರಿಸಿದ್ದಾನೆನ್ನುವುದು, ಜತೆಗೆ ತನ್ನ ಅಸ್ತಿತ್ವ ಧರ್ಮಸ್ಥಳದಲ್ಲಿ ಇತ್ತೆನ್ನುವುದಕ್ಕೆ ಅನೇಕ ಶವಗಳ ಕಳೆ ಬರಗಳ ಛಾಯಾಚಿತ್ರಗಳು, ಆಧಾರ್ ಕಾರ್ಡ್, ಧರ್ಮಸ್ಥಳ ಸಂಸ್ಥೆಯಿಂದ ನೀಡಿದ ಗುರುತಿನ ಚೀಟಿ, ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ನೋಂದಾಯಿಸಿದ ಮತದಾನದ ಗುರುತಿನ ಚೀಟಿಯನ್ನು ಕೂಡ ಆತ ನೀಡಿರುವುದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು, ಈ ಎಲ್ಲ ಸಂಗತಿಗಳಿಂದ ಆತ ಏನನ್ನು ಸಾಬೀತು ಮಾಡಲು ಮುಂದಾಗಿದ್ದಾನೆ ಅನ್ನೋದು. ಆತ ಹೇಳುತ್ತಿರುವ ಧರ್ಮಸ್ಥಳದ ಸಂಸ್ಥೆ ಯಾವ ಸಂಸ್ಥೆ, ಅದರ ಮೇಲ್ವಿಚಾರಕರು ಎಂದು ಹೇಳುತ್ತಿರುವ ವ್ಯಕ್ತಿ ನಿರ್ದಿಷ್ಟವಾಗಿ ಯಾರು, ಆತ ಹೇಳುತ್ತಿರುವ ಆ ಅಸಹಜ ಸಾವುಗಳ ಜೊತೆಗೆ ಯಾರಿಗೆ ಸಂಬಂಧವಿದೆ, ಆ ಸಾವುಗಳಲ್ಲಿ ಯಾರದು ನೇರ ಪಾತ್ರವಿದೆ ಎನ್ನುವುದು ಜನತೆಗೆ ತಿಳಿಯಲೇಬೇಕಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಎಲ್ಲ ಪ್ರಯತ್ನಗಳ ಮೂಲಕ ಬೆಳ್ತಂಗಡಿ ಬಾಲೆ ಸೌಜನ್ಯಳ ಸಾವಿಗೊಂದು ಲಿಂಕ್ ಕೊಡುವ ಉದ್ದೇಶವೇನಾದರೂ ಅನಾಮಧೇಯನಿಗಿದೆಯಾ? ಸೌಜನ್ಯಳ ಸಾವಿನಲ್ಲೂ ಆ ಮೇಲ್ವಿಚಾರಕರ ಕೈವಾಡ ಇರಬಹುದೆನ್ನುವುದನ್ನು ಹೇಳುವುದು ಆತನ ಒಟ್ಟಾರೆ ಉದ್ದೇಶವಾಗಿರಬಹುದಾ ಗೊತ್ತಿಲ್ಲ. ಆದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಒಂದು ಅವಕಾಶ ಕೊಡಿ ಎಂದು ಕೋರ್ಟ್ ಹಾಗೂ ಪೊಲೀಸರ ಮೊರೆ ಹೋಗಿರುವುದು, ಆತನ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿರುವುದನ್ನು ಗಮನಿಸಿದರೆ ಸೌಜನ್ಯಳ ಅತ್ಯಾಚಾರ ಹಾಗೂ ಕೊಲೆಯಲ್ಲಿ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಕೈವಾಡ ಇರಬಹುದೆನ್ನಲಾಗುತ್ತಿರುವ ಕೆಲವರ ಎದೆಯಲ್ಲಿ ಸಣ್ಣದೊಂದು ಕಂಪನ ಹಾಗೂ ನಡುಕ ಶುರುವಾಗಿರೋದಂತೂ ಸತ್ಯ. ಅದೇನೇ ಆಗಲಿ, ಕಾಲಗರ್ಭದಲ್ಲಿ ನಿಗೂಢವಾಗಿ ಅವಿತು ಹೋಗಿರುವ ಸತ್ಯವೊಂದು ಜಗತ್ತಿಗೆ ತಿಳಿಯಲು ಆ ಅನಾಮಧೇಯನ ಮಾತಿಗೆ ನಮ್ಮ ಪ್ರಭುತ್ವ ಹಾಗೂ ಪೊಲೀಸ್ ವ್ಯವಸ್ಥೆ ಕಿವಿಯಾಗಲೇಬೇಕು. ಸತ್ಯ ಹೇಳೋಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವ ಆತನ ಬಿನ್ನಹವನ್ನು ಪರಿಗಣಿಸಲೇಬೇಕು. ಆಗ ಮಾತ್ರ ಸತ್ಯಾಸತ್ಯತೆ ಹೊರಬರಲು ಸಾಧ್ಯ. ಆದರೆ ಅದಕ್ಕೆ ಅವಕಾಶ ಕೊಡಲಾಗುತ್ತಾ? ಸೌಜನ್ಯಳ ವಿಚಾರದಲ್ಲಿ ನ್ಯಾಯ ತೀರಿಸೋಕೆ ಇಷ್ಟವಿಲ್ಲದ ನಮ್ಮ ಪ್ರಭುತ್ವ ಹಾಗೂ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಗಮನಿಸಿದರೆ ದೇವರಾಣಿಗೂ ಡೌಟ್ ಎನಿಸುತ್ತೆ. ಅದನ್ನು ಮೀರಿ ಅವಕಾಶ ಕೊಟ್ಟರೆ ಅದೊಂದು ಪವಾಡನೇ ಸರಿ.